ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಂಡೇ ಹೊರಗೆ ಹೋಗ್ತಿದ್ದೀವಿ. ಎಲ್ಲೆಲ್ಲಿ ಹೋಗ್ತಿದ್ದೀವಿ, ಇವತ್ತು ನಮ್ಮ ದಿನ ಹೇಗಿರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್ ವ್ಲಾಗ್. ಇದು ಬಸ್ ಸ್ಟಾಪು. ಇವತ್ತು ಹೊರಗಡೆ ಬಿಸಿಲು ಜಾಸ್ತಿ ಇದೆ, ಅಂದರೆ ಇನ್ನೂ ಅಷ್ಟು ಹೀಟ್ ವೇವ್ಸ್ ಅಂತೆಲ್ಲ ಸ್ಟಾರ್ಟ್ ಆಗಿಲ್ಲ. ಇಲ್ಲಿಂದ ಹಿಂದೆವರೆಗೂ ನೆರಳಿದೆ, ಅಲ್ಲಿವರೆಗೂ ಇದೆ. ಈ ಕಡೆ ಸಿಗ್ನಲ್ ದಾಟುವಾಗ ಫುಲ್ಲು ರಣರಣ ಬಿಸಿಲಿರುತ್ತೆ. ಚೈನಾದಲ್ಲಿ ಈ ಥರ ಗಾಡಿಗಳು ಓಡಾಡೋ ರಸ್ತೆನಲ್ಲಿ ಎರಡಕ್ಕೆ ಸೈಡನ್ನು ಕೂಡ ಮರಗಳು ಹಾಕಿರ್ತಾರೆ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ತುಂಬ ಸಮ್ಮರಲ್ಲಿ ನಮಗೆ ಹೀಟ್ ವೇವ್ಸ್ ಬರ್ತಿರುತ್ತಲ್ಲ, ಆ ಟೈಮಲ್ಲಿ ಈ ಥರ ಮರಗಳ ಕೆಳಗಡೆ ನಾವು ಗಾಡಿ ಓಡಿಸುವಾಗ ಈ ಮರಗಳ ಬೆಲೆ ಚೆನ್ನಾಗಿ ಗೊತ್ತಾಗುತ್ತೆ. ಚೈನಾದ ರಸ್ತೆ ಬದಿಗಳಲ್ಲಿ ನೋಡ್ಬೋದು ನೀವು ಎಷ್ಟು ಗಿಡ ಮರಗಳನ್ನ ಹಾಕಿದ್ದಾರೆ ಅಂತ. ಬಟ್ ನಮ್ಮ ಕಡೆ ಇರೋವಂಥ ಗಿಡ ಮರಗಳು ಎಷ್ಟು ಬೃಹತ್ ಆಕಾರಗಳಲ್ಲಿ ಬೆಳೆದಿರುತ್ತೆ, ಅದನ್ನೆಲ್ಲ ನಾವು ಕಟ್ ಮಾಡಿಬಿಡ್ತಾ ಇದ್ದೀವಿ ರಸ್ತೆ ವಿಸ್ತಾರ ಮಾಡೋದಕ್ಕೋಸ್ಕರ. ಬಟ್ ಇವರು ಇಲ್ಲಿ ಹಾಕಿರೋ ಅಂಥದ್ದು ಮಾಮೂಲಿ ಸಿಂಪಲ್ ಮರಗಳು ಹಾಕೊಂಡಿದ್ದಾರೆ ಅಷ್ಟೇ. ಬಟ್ ನಮ್ಮ ಕಡೆ ಎಲ್ಲ ಆಲದ ಮರ ಎಲ್ಲ ಎಷ್ಟು ದೊಡ್ಡ ದೊಡ್ಡ ವರ್ಷಾನುಗಟ್ಲೆಯಿಂದ ಬೆಳೆದಿರೋ ಅಂಥ ಮರಗಳು ಎಷ್ಟು ಚೆನ್ನಾಗಿ ನೆರಳು ಕೊಡುತ್ತೆ. ಅದನ್ನೇ ಕತ್ತರಿಸ್ಬಿಡ್ತೀವಿ ನಾವು, ಅಂದರೆ ರೋಡ್ ವಿಸ್ತಾರ ಮಾಡೋದಕ್ಕೋಸ್ಕರ. ಮರ ಕಡಿಯೋದ್ರ ಬದಲು ಅದನ್ನು ಬೇರೆ ಕಡೆ ಸಾಗಿಸಿ ಮತ್ತೆ ನೆಡೋದು ಒಳ್ಳೇದು ಅನ್ಸುತ್ತೆ. ನಾವಿರೋ ಸಿಟಿ ಹತ್ರ ಇರುವಂಥ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬಂದ್ವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇನೆ ಫ್ಯಾಕ್ಟ್ರಿ ಔಟ್ಲೆಟ್. ಮಕ್ಳಿಗೆ ಪ್ರೋಗ್ರಾಮ್ ನಡೀತಿದೆ. ಚಿನಿ ಪಾರ್ಟಿಸಿಪೇಟ್ ಮಾಡ್ತೀಯಾ? ಮಕ್ಳಿದೇನೋ ಪ್ರೋಗ್ರಾಮ್ ನಡೀತೈತೆ. ನಮ್ಮ ಸನ್ಮೆಗೆ ಬೇಸಿಗೆಗಾಲ ಬಂತು ಅಂದರೆ ಸೀನ್ ಶುರು ಆಗುತ್ತೆ. ಏನಕ್ಕಪ್ಪ ಹಿಂದೆ ತೆಗಿ, ತಲೆ ತೆಗಿ, ಬಿಸಿಲಿಲ್ಲ ಇವಾಗ, ತೆಗಿಯಪ್ಪ. ಅವಳಲ್ಲಿ ಗೊಂಬೆ ಮೂವಿ ಹಾಕ್ಬಿಟ್ಟಿದ್ದಾರೆ, ಮಕ್ಳು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸನ್ಮಯ್ ಅಲ್ಲ ಕೂತ್ಕೊಂಡು ಗೊಂಬೆ ಫ್ರೇಮ್ ನೋಡೋದು. ನಾನು ಪಪ್ಪ ಐಸ್ ಕ್ರೀಮ್ ತಿನ್ಕೊಂಡ್ಬಂದ್ಬಿಡ್ತೀವಿ ಅಷ್ಟೇ. ಹಾಂ, ನೀನು ಹೆಂಗಿದ್ರು ಸೀನ್ ತಿದೆಯಲ್ಲ, ಬೇಡ ನಿಂಗೆ ಐಸ್ ಕ್ರೀಮು. ಎಲ್ಲ ಮಕ್ಳಿಗೆಲ್ಲ ಆಟ ಆಡಕ್ಕೆ ಹಾಕಿದ್ದಾರೆ. ಆಗಲ್ಲ ಅಲ್ಲ, ಕೂತಿರ್ತೀನಿ. ಆಗಲ್ಲ ನಾನು ಪಪ್ಪ ಐಸ್ ಕ್ರೀಮ್ ತಿನ್ಕೊಬೇಡ, ನಾನು ಕೂತಿರ್ತಾನೆ. ಓಕೆ, ಅಷ್ಟು ಮಾಡ್ತೀರಾ ಸನ್ಮಯ್? ಆಗಲ್ಲ. ಯಾವುದೋ ಮಗು ತಪ್ಪಿಸ್ಕೊಬಿಟ್ಟದೆ ಅಂತ ಅಳ್ತಾ ಇದೆ ಎದ್ರುಕೊಂಡು. ಅವ್ರ ಪಪ್ಪ ಓಡೋಗ್ತಾ ಇದ್ದಾರೆ. ಇದು ಫಸ್ಟ್ ಫ್ಲೋರು, ಅದು ಸೆಕೆಂಡ್ ಫ್ಲೋರು, ಇದು ಗ್ರೌಂಡ್ ಫ್ಲೋರು. ಇಲ್ಲೆಲ್ಲ ಇಷ್ಟಲಿಂದ ಅಲ್ಲಿವರೆಗೂ ಎಂಡ್ವರೆಗೂ ಅಂಗಡಿ ಇದೆ. ಬರೀ ಇದೊಂದೇ ಅಲ್ಲ, ಇಲ್ಲಿ ಒಂದು ಸರ್ಕಲ್ ಇದೆ ಹೊರಗಡೆ. ಈ ಕಡೆಯಿಂದ ಎಕ್ಸಿಟ್ ಆದರೆ ಒಂದು ಸರ್ಕಲ್ ಬರುತ್ತೆ, ಫುಲ್ ಅಂಗಡಿಗಳಿದ್ದಾವೆ. ಸಮ್ಮರ್ ಕಲೆಕ್ಷನ್ಸ್ ಬಂದಿದೆ ಇವಾಗ. ಇದೆಲ್ಲ ಹೆಣ್ಮಕ್ಳದು. ನನ್ನ ಹತ್ರ ಈ ಥರ ಇದೆಲ್ಲ ಸೇಮು. ಇದೆಲ್ಲ ಸಮ್ಮರ್ ಕಲೆಕ್ಷನ್ಸು. ಈಗ ಬಿಸಿಲಿರೋದ್ರಿಂದ ಸ್ವಲ್ಪ ಈ ಥರ ಶರ್ಟ್ಗಳು ಜಾಸ್ತಿ ಇಲ್ಲಿ ಜನಗಳು ಪ್ರಿಫರ್ ಮಾಡ್ತಾರೆ, ಸೀನಿಯರು. ಈ ಸಣ್ಣ ಕಲರ್ ಇರ್ತದೆ, ಕಿಡ್ಸ್ದು ಇರ್ಬೋದು ಮೋಸ್ಟ್ಲಿ. ಮಕ್ಕಳದಿದು, ಮಕ್ಕಳು ಬಟ್ಟೆಗಳು. ಇದು ಹುಡುಗರದು. ಚೆನ್ನಾಗಿದೆ ಇದು. ಸನ್ಮಾಯ್ ಏ ಪಪ್ಪು, ರೆಡ್ ಶರ್ಟ್ ನೋಡಿಲ್ಲ ಎಷ್ಟು ಚೆನ್ನಾಗಿದೆ. ರೆಡ್ ಕಲರು ಚೆನ್ನಾಗಿದೆ ನೋಡಿಲಿ. ಚೆನ್ನಾಗಿಲ್ಲ ಇದೆಲ್ಲ. ಶರ್ಟ್ ಚೆನ್ನಾಗಿದೆ, ಅದೇ ನನ್ನ ಸೈಜ್ ಇಲ್ಲ. ಲಾಸ್ಟ್ ಇರೋದೇ ಎಸ್ ಸೈಜು ಮತ್ತು ಎಮ್ ಸೈಜು. ನನಗೆ ಲಾರ್ಜ್ ಇಲ್ಲ, XXL ಎರಡಲ್ಲೊಂದು ಬೇಕು. ಸೊ ಇಲ್ಲಿ ಸೈಜ್ ಇಲ್ಲ. ನೆಕ್ಸ್ಟ್ ಅಂಗಡಿಗೆ ಹೋಗಿ ನೋಡೋಣ. ಫಸ್ಟ್ ನಮ್ಮ ಪಾಪುಗೆ ಶಾರ್ಟ್ಸ್ ತೊಗೋಬೇಕೀಗ. ಥರ್ಡ್ ಫ್ಲೋರಲ್ಲಿ ಕಂಪ್ಲೀಟಾಗಿ ಮಕ್ಕಳ ಸೆಕ್ಷನ್ ಇರೋದು. ಇಲ್ಲೆಲ್ಲ ಸ್ವಲ್ಪ ದೊಡ್ಡವ್ರದ್ದು ಫ್ಯಾಷನಬಲ್ ಸಮ್ಮರ್ ವೇರ್ಸ್ ಇರುತ್ತೆ. ಈ ಥರ ಹೇಗಿದೆ ಅಂತ ಪೋಸ್ ಕೊಡ್ತಾ ಇದ್ದಾರೆ, ಸಮ್ಮರ್ಗೆ ಹೆಂಗೆ ಹಾಕೋಬೇಕು ಅಂತ. ಇದೆಲ್ಲ ಸಮ್ಮರ್ ಡ್ರೆಸ್. ಈ ಫ್ರಾಕಲ್ಲಿ ಎಷ್ಟು ಚೆನ್ನಾಗಿದೆ ಸಮ್ಮರ್ ವೇರು. ಶರ್ಟು, ನೀವು ಫ್ರಾಕ್ ನೋಡಿ ಇಲ್ಲಿ ಫುಲ್ ಗೌನು. ಈ ಸಮ್ಮರ್ಗೆ ಇದನ್ನೆಲ್ಲ ಹಾಕೊಂಡ್ರೆ ಅಷ್ಟೇ ಉರಿ ಜಾಸ್ತಿನೇ ಹೋಗುತ್ತೆ. ಈ ಮೆಟೀರಿಯಲ್ ಸಮ್ಮರ್ಗೆ ಚೆನ್ನಾಗಿರೋದಿಲ್ಲ. ಇದು ಸ್ಕ್ರೀನ್ ಪರ್ದೆ, ಇದು ನೆಟ್ಟೆಡು, ಫುಲ್ ಉರಿ ಎತ್ಕೊಳ್ಳುತ್ತೆ. ಕಡಿಯೋಕ್ಕಾಗಲ್ಲ ಸೆಕೆ. ಇದೊಂದು ಸ್ವಲ್ಪ ಪರವಾಗಿಲ್ಲ. ಎಷ್ಟು ಗೊತ್ತಾ ಈ ಫ್ರಾಕಿಗೆ? ನೋಡೋಣ ಇಲ್ಲಿ. ಈ ಫ್ರಾಕಿಗೆ 9,500 ಕಣ್ರಿ ಈ ಫ್ರಾಕ್ಗೆ. 3% ಡಿಸ್ಕೌಂಟ್ ಅವ್ರು ಎಷ್ಟಾಯಿತು? 9,500 ರೂಪಾಯಿ. ಇದಕ್ಕೆ ಏನಿಲ್ಲ, ಇದು ಒಂದು ಸೀರೆ ತೊಗೊಂಡು ಹೊಲ್ದಿದ್ದಾರೆ ಅಷ್ಟೇ. ಫ್ಲವರ್ ಸೀರೆ ತೊಗೊಂಡು ಹೊಲ್ದಿದ್ದಾರೆ. ಇದು ಚೆನ್ನಾಯಿತು ಫ್ರಾಕು. ಈ ಫ್ರಾಕಿಗೆ ಎಷ್ಟು ನೋಡೋಣ ತಡೀರಿ, ಇಟ್ಕೊಳ್ಳಿ ನೋಡೋಣ. ಫ್ರಾಕ್ ಎಷ್ಟು ಅಂತ ಇದು? ಎಲ್ಲಿದೆ? 10,500 ಈ ಫ್ರಾಕಿಗೆ. ವಾವ್, ಸೂಪರ್ ಆಗಿದೆ ಅಲ್ಲ, ಚೆನ್ನಾಗಿದೆ. 10,500 ರೂಪಾಯಿ ಫ್ರಾಕು. ರೇಷ್ಮೆ ಸೀರೆ ತಗೋಬೋದಲ್ಲ ನಮ್ಮ ಕಡೆ ಫ್ರಾಕ್ ಬದಲು.
ಇದು ಕಂಪ್ಲೀಟ್ ಫ್ರಾಕ್ ಅಂಗಡಿ. ಪ್ಯಾಂಟ್ ಇದು ಸ್ಕರ್ಟ್ ಥರ ಇದೆ ನೋಡಿ, ಚೆನ್ನಾಗಿದೆ. ಈ ಅಂಗಡಿಗಳಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ನಾವೇನಾದ್ರು ಅಂಗಡಿ ಒಳಗೆ ಬರ್ತಿದ್ದಂಗೆ ಇವ್ರು ಬಂದು ಹಿಂದೆ ನಿಂತ್ಕೊಂಡ್ಬಿಡ್ತಾರೆ. ನಾವು ಪ್ರೈಸ್ ಎಷ್ಟು ಅಂತಲೂ ನೋಡೋಂಗಿಲ್ಲ, ಏನೂ ಇಲ್ಲ. ನಮಗೆ ಎಷ್ಟಿದೆ ಸಣ್ಣ, ನಿಂಗಿನ ಚಿಕ್ಕದು ಕಣಪ್ಪ ಇದು ಫ್ರಾಕು ನೋಡಿ, ಇಷ್ಟೇ ಇದೆ. ಏನಿಲ್ಲವ, ನಾನು ತಗೊಳ್ಳೋ ಅಂಥದ್ದೇನಿಲ್ಲವ, ನಾನು ತಗೊಳ್ಳೋ ಅಂಥದ್ದು ತುಂಬ ಇದೆ. ಅಂದರೆ ಈ ಅಂಗಡಿ ತೊಗೊಳಕ್ಕೆ ಅಂತ ದುಡ್ಡಿಲ್ಲವ. ಎಲ್ಲ ಅಂಗಡಿಗೂ ನುಗ್ತೀವಿ ಅಂತ ನನ್ನ ಹಸ್ಬೆಂಡು ಲಿಫ್ಟರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಕ್ಕಿದಾಗ ನುಗ್ಬಿಡ್ತೀವಿ ಅಂತ ನನ್ನ ಹಸ್ಬೆಂಡು ಲಿಫ್ಟರ್ ಕರ್ಕೊಂಡು ಹೋಗ್ತಿದ್ದಾರೆ ಪರ್ಟಿಕ್ಯುಲರ್ ಅಂಗಡಿಗೆ, ಟೈಮ್ ವೇಸ್ಟ್ ಆಗುತ್ತೆ ಅಂತ. ಸೊ ಇದು ಮಕ್ಕಳು ಫ್ಲೋರ್ ಆಗಿರೋದ್ರಿಂದ ಇಲ್ಲಿ ಫ್ಲೋರ್ ಎಲ್ಲ ಫುಲ್ಲು ಒಂಥರ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಗೊಂಬೆಗಳೆಲ್ಲ ಇಟ್ಬಿಟ್ಟು, ಅನಿಮಲ್ಸ್ ಎಲ್ಲ ಇಟ್ಟು. ಸಣ್ಣ ಇಲ್ಲೇ ಕೂತಿರೋ, ನಿಂಗೆ ಹೊಡೆದಾಗ ಬರ್ತೀವಿ. ಮಕ್ಕಳಿಗೆ ತಾನೇ ಮಾಡಿರೋದು ಇದು. ಇಲ್ಲಿಂದ ಸ್ವಲ್ಪ ಕಾವು ಆಗ್ತಿದೆ. ಅಲ್ಲಿ ಸೂರ್ಯ ನೋಡಿ, ಇಲ್ಲಿ ಕಳ್ಳ ಇಂಡಿಯಾದಿಂದ ಚೈನಾಗಿ ಬಂದಿದ್ದಾರೆ ಈಗ ಸಮ್ಮರ್ಗೆ. ಇಲ್ಲೆಲ್ಲ ಸ್ವಲ್ಪ ಸೆಕೆ ಅನಿಸುತ್ತೆ. ಬಟ್ ಎ ಸಿ ಹಾಕ್ಬಿಡ್ತಾರೆ ಇಲ್ಲಿ, ಇನ್ನೂ ಎ ಸಿ ಆನ್ ಮಾಡಿಲ್ಲ. ಆಲ್ಮೋಸ್ಟ್ ಜೂನು ನಾಳೆಯಿಂದ. ಸೊ ಎ ಸಿ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಬಾ, ಇಲ್ಲಿಂದ ಮಕ್ಳುಗಳ ಶಾಪ್ ಫುಲ್ ಈ ಫ್ಲೋರ್ ಎಲ್ಲ ಬರೀ ಮಕ್ಕಳದೇ ಇರೋದು. ಥರ್ಡ್ ಫ್ಲೋರು, ಸಾರಿ ಥರ್ಡ್ ಫ್ಲೋರು, ಸೆಕೆಂಡ್ ಫ್ಲೋರು, ಇದು ಥರ್ಡ್ ಫ್ಲೋರು. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರಾಕ್ಗಳಂತೂ ಹೆಣ್ಮಕ್ಳಿಗೆ, ಪುಟ್ಟ ಹೆಣ್ಮಕ್ಳಿಗಂತೂ ಸಕ್ಕತ್ತಾಗಿರುತ್ತೆ. ನೋಡಿ ಏನು ಚೆನ್ನಾಗಿದೆ ಅಂತ ಈ ಫ್ರಾಕು. ಬಟ್ ಪ್ರೈಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅನ್ಕೋತೀನಿ. ಏಯ್ ಸರಾದ್ ರೇಟ್ ನೋಡ್ತಾ ಇದ್ದೀನಿ ನಾನು. ಸರಾದ್ ರೇಟ್ ನೋಡಿ ಬಟ್ಟೆ ರೇಟಾ ಅಂತ ಶಾಕ್ ಆಗ್ಬಿಟ್ಟೆ. ಇದೆ ನೋಡಿ ಬಟ್ಟೆ ರೇಟು ಎಷ್ಟು, 699 RMB. ಅಂದರೆ ಆಲ್ಮೋಸ್ಟ್ ಈ ಫ್ರಾಕಿಗೆ 7,500 ರೂಪಾಯಿ, ಇಂಡಿಯನ್ ರೂಪಾಯಿನಲ್ಲಿ 7,500. ಹೇಗಿದೆ ನೋಡಿ, ಎಲ್ಲ ಪುಟ್ಟು ಕ್ಯೂಟಾಗಿ. ನನಗೆ ಈ ಡ್ರೆಸ್ ನೋಡ್ತಿದ್ರೆ ನಮ್ಮ ಮಮ್ಮಿ ನನ್ನ ಬರ್ಡೇಗೆ ಹೊಲ್ದಿದ್ರು, ಸ್ಟಿಚ್ ಮಾಡಿದ್ರು 1 ಇಯರ್ ಬರ್ಡೇಗೆ. ಅದೇ ನೆನಪಾಗ್ತಿದೆ. ನಮ್ಮ ಮಮ್ಮಿ ಮನೆಯಲ್ಲೇ ಮಾಡಿಬಿಟ್ಟಿದ್ರು ಡಿಸೈನರ್ಸು. ಆವಾಗಿನ ಕಾಲದಲ್ಲಿ ಮನೆಯಲ್ಲೇ ಟೈಲರ್ ಮಿಷಿನ್ ಇದ್ದರೆ ಎಲ್ಲ ತಾಯಿಯಂದರು ಫ್ಯಾಷನ್ ಡಿಸೈನರೇ ಈ ಥರ ಫ್ರಾಕ್ ಹೊಲಿಯೋಕ್ಕೆ. ಇವಾಗೆಲ್ಲ 6,000 7,000 ಕೊಟ್ಬಿಟ್ಟು ತೊಗೋಬೇಕು. ಎಷ್ಟು ಚೆನ್ನಾಗಿದೆ ಫ್ರಾಕ್ಗಳೆಲ್ಲ. ಇದು ಕೂಡ ಫ್ರಾಕ್ಸು. ಇದೆಲ್ಲ ಗಂಡು ಮಕ್ಳದ್ದು ಶೂಸು. ಸನ್ಮಾಯ್ ಏನಿದೆ ಮಾಡ್ತಿದ್ದೆ, ಬಾ ಬಾ ಬೇಗ ಬಾ. ಇಲ್ಲಿ ನೋಡಿ ಚೆನ್ನಾಗಿದೆ ಇದು. ಎಷ್ಟಿದಕ್ಕೆ ಸೆಟ್ಟು? ಮತ್ತು ಇದು ಗಂಡು ಮಕ್ಳಿದ್ದಾನೆ ಬಟ್ಟೆ. ಇದು ಸನ್ಮೈಗೆ ದೊಡ್ಡದಾಗುತ್ತೆ ಅನಿಸುತ್ತೆ ಈ ಶರ್ಟು. ಸೆಟ್ ಅಂತ ತೋರಿಸಿದ್ದಾರೆ. ಅಂದರೆ ಮೋಸ್ಟ್ಲಿ ಇದು ಚಡ್ಡಿಗೆ ಸಪ್ರೇಟ್ ದುಡ್ಡು, ಶರ್ಟ್ಗೆ ಸಪ್ರೇಟ್ ದುಡ್ಡು ಇರ್ಬೋದು. ಬಟ್ ಚೆನ್ನಾಗಿದೆ ಇದು, ಚೆನ್ನಾಗಿದೆ. 100 RMB ಶರ್ಟ್ಗೆ 1,500 ಇದಂಗೆ ಆಯಿತು. 1,800 ಆ ಥರ. ಪ್ಯಾಂಟಿಗೆ ಆದಷ್ಟು ದೊಡ್ಡ ಸೈಜ್ ಯಾವುದಿರುತ್ತೋ ಅದು ತೊಗೋತೀವಿ. ಒಂದು ಅಟ್ಲೀಸ್ಟ್ 1-2 ವರ್ಷ ಆದರೂ ಹಾಕ್ಬೋದು ಅಂತ. ಇವ್ರು ಕರೆಕ್ಟ್ ಸೈಜ್ ತೊಗೋತಾರೆ, ನಾನು ದೊಡ್ಡ ಸೈಜ್ ತೊಗೋತೀನಿ ಯಾವಾಗಲೂ. ಎಷ್ಟಿದೆ ಪ್ಯಾಂಟ್ಗೆ? ಪ್ಯಾಂಟು ಶರ್ಟಿಂದ 3,500 ಸೆಟ್ ಇದಕ್ಕೆ. ಅವ್ರ ಬಟ್ಟೆಗಳಿಗಿಂತ ಮಕ್ಕಳು ಬಟ್ಟೆಗಳೇ ಕಾಸ್ಟ್ಲಿ. ಎಷ್ಟು ಚೆನ್ನಾಗಿದೆ ಬಟ್ಟೆ ಅಂಗಡಿಗಳು. ಪ್ರತ್ಯೇಕವಾಗಿ ಮಕ್ಕಳಿಗೆ ಅಂತಲೇ ಸಪ್ರೇಟ್ ಆಗಿಟ್ಟಿರ್ತಾರೆ. ಸಕ್ಕತ್ತಾಗಿ ಚೆನ್ನಾಗಿರುತ್ತೆ. ಅದು ನಮ್ಮ ಬಾ, ಕುತ್ಕೊಂಡಿಲ್ಲಿ ಬಾಯಿಲಿ, ಬಾಯಿಲಿ ಪಪ್ಪು. ಅವ್ರು ಹಿಡ್ಕೋತಾರೆ ನೀನು, ಈಗ ಕುತ್ಕೋ ಇಲ್ಲಿ. ಹಂಗೆಲ್ಲ ಓಡಾಡಂಗಿಲ್ಲ ಅಂಗಡಿಗಳಲ್ಲೆಲ್ಲ. ಇಲ್ಲಿ ಕುತ್ಕೋ ಬಾಯಿಲಿ. ಶೂ ನಿಂಗೆ ಯಾವ್ದು ಇಷ್ಟ ನೋಡ್ಬೇಕಂತೀನಿ. ಹಾಂ, ಇಲ್ಲಿ ಕೆಲವೊಂದು ಅಂಗಡಿಗಳನ್ನ ಪೇಜ್ ನಾವು ಫಾಲೋ ಮಾಡಿದಾಗ ನಮಗೊಂದಷ್ಟು ಅಂಗಡಿಗಳದ್ದು ನೋಟಿಫಿಕೇಷನ್ ಬರುತ್ತೆ. ಸೊ ಈ ಥರ ಬಟ್ಟೆಗಳು ಬಂದಿದೆ, ಇಷ್ಟಿಷ್ಟು ಪ್ರೈಸು ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ನಾವು ಈ ಅಂಗಡಿಗೆ ಬಂದು ನಮ್ಮ ಪಾಪುಗೆ ಒಂದಷ್ಟು ಬಟ್ಟೆಗಳನ್ನ ಟ್ರಯಲ್ ಮಾಡ್ತಾಯಿದ್ವಿ. ಬೇಗ ಬೇಗ ಉದ್ದ ಬೆಳೆದು ಬಿಡ್ತಾನೆ. ಸೊ ಬಟ್ಟೆಗಳೆಲ್ಲ ತುಂಡಾಗ್ಬಿಡುತ್ತೆ. ಸೊ ಒಂದು ಆದಷ್ಟು ದೊಡ್ಡದೇ ನೋಡ್ತೀನಿ. ಅದಕ್ಕೋಸ್ಕರ ಜಾಸ್ತಿ ನಮಗೆ ಕೆಂಪು ಬಿಳಿ ನೀಲಿ ನೋಡಿ. ಅಲ್ಲೂ ಅಷ್ಟು ಚೆಕ್ಸ್ ಪ್ಯಾಟರ್ನಲ್ಲಿ ಕೆಂಪು ಬಿಳಿ ನೀಲಿ, ಇಲ್ಲೂ ಅಷ್ಟೇ. ಎಲ್ಲ ಜಾಸ್ತಿ ಕೆಂಪು ಬಿಳಿ ನೀಲಿ ನೋಡಿ. ಇಲ್ಲಿ ಕೆಂಪು ಬಿಳಿ ನೀಲಿ ಜಾಸ್ತಿ ಅದೇ ಪ್ಯಾಟರ್ನಲ್ಲಿದೆ. ನಮ್ಮ ಸನ್ಮಗೆ ಬಟ್ಟೆ ಬಂತು. ಸನ್ಮಗೆ ಬಟ್ಟೆ ಬಂತು. ತಾರಣಿ
ಅನ್ನೋದು ಒಂದು ಇಂಡಿಯನ್ ನೇಮ್ ಥರ ಕಾಣಿಸ್ತಿದೆ. ಇಲ್ಲಿ ಮಕ್ಕಳದು ಶೂ ಫೇಮಸ್ಸು. ಸೊ ನಮ್ಮ ಪಾಪಗೆ ಶೂ ನೋಡೋಣ ಇಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಶೂ, ಪುಟಾಣಿ ಪಾಪುಗಳಿಗೆ ಶೂ ಚಿನಿ ನೋಡಿ ಎಷ್ಟು ಚೆನ್ನಾಗಿದೆ. ಮುದ್ದು ಪಾಪುಗಳಿಗೆ ಶೂಸು ಎಲ್ಲ 1 ವರ್ಷ ಪಾಪು 2 ಇಯರ್ಸ್ ಪಾಪು ಶೂಸ್ಗಳಿದೆಲ್ಲ ಬಿಡು. ನಿನ್ಗಲ್ಲವ ಚಿನ್ನಿದೆಲ್ಲ ಎಷ್ಟು ಚೆನ್ನಾಗಿದೆ. ಇದು ಪುಟ್ಟದು ಸೈಜು ಇದೆ. ಇದೊಂದು ಶೂಸ್ಗೆ 5,500 ರೂಪಾಯಿ. ಶೂಸ್ಗೆ ಏನು ಚೆನ್ನಾಗಿದೆ ನೋಡಿ. ಅದು ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ. ಇದು ಲೆದರ್ ಥರ. ಬಾಚಿಗೆ ಸಣ್ಣ ನೋಡೋಣ. ಬೇರೆ ಡ್ರೆಸ್ ಹಾಕ್ಸ್ಕೋಗು. ತಿರ್ಗೋ ಅಮ್ಮ ಕಡೆ ತಿರ್ಗೋ. ಇನ್ನು ಕೆಲವೊಂದು ಈ ಥರ ಮಕ್ಕಳಿಗೆ ಅಂತ ಸೀಮಿತ ಆಗಿರುವಂಥ ಬಟ್ಟೆ ಅಂಗಡಿಗಳಲ್ಲಿ ಈ ಥರ ಆಟ ಆಡೋಕ್ಕೆ ಅಂತ ಇಟ್ಟಿರ್ತಾರೆ ಪ್ಲೇ ಏರಿಯಾ. ಸಾಕು ಬಾ ಸನ್ಮಯ್. ಈ ಬಿಲ್ಡಿಂಗಿಂದ ಹಿಂಗೆ ಆಚೆ ಬಂದರೆ ಫುಲ್ ಕಂಪ್ಲೀಟ್ ಇಲ್ಲಿಂದ ಒಂದು ಸುತ್ತ ಅಲ್ಲಿ ಶುರು ಆದರೆ ಇದು ಫುಲ್ ಸುತ್ತ ಈ ಬಿಲ್ಡಿಂಗು ಸೇರಿಸಿ ನಾವು ನಿಂತಿರೋ ಬಿಲ್ಡಿಂಗು ಸೇರಿಸಿ ಒಂದು ಸರ್ಕಲ್ ಶೇಪಲ್ಲಿ ಎಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ಸೇ ಇರೋದು ಬಟ್ಟೆ ಅಂಗಡಿಗಳು. ನಾವಂತೂ ಇಲ್ಲಿಗೆ ಬಂದಾಗ ಐಡಾಸ್ಗೆ ಹೋಗ್ತಿರ್ತೀವಿ ಬರ್ತಾ ಇರ್ತೀವಿ. ಶೂಸ್ಗೆ ಬೈ 3 ಐಟಮ್ಸ್ ಅಂಡ್ ಗೆಟ್ 3 ಶೂಸ್ ತೊಗೊಂಡ್ರೆ 3,500 ರೂಪಾಯಿಗೆ ಸಿಗುತ್ತೆ. ಈ ಶೂಸ್ ನೋಡಿ ಹೆಂಗಿದೆ. ಡ್ಯಾನ್ಸರ್ಸ್ ಹಾಕೊಳ್ತಾರಲ್ಲ, ಬೆಲ್ಲಿ ಡ್ಯಾನ್ಸರ್ಸ್ ಆ ಥರ ಇದೆ ಇದು. ನೋಡಿ ಹೆಂಗಿದೆ ಇದು ಅಷ್ಟು ಚೆನ್ನಾಗಿ. 3 ತೊಗೊಂಡ್ರೆ ಈ ಶೂಸ್ ಬೆಲೆ 3,500 ಒಂದಕ್ಕೆ. ಮನಿ ಶೂಸ್ ಇದು ಅಷ್ಟೇ. 3 ತೊಗೊಂಡ್ರೆ ಈ ಶೂಸ್ಗೆ 5,500 ಬೀಳುತ್ತೆ. ಅಂದರೆ ಇದೂ 5,500 ಕೊಟ್ಬಿಟ್ಟು ಈ ಶೂಸ್ನೂ 4,000 ರೂಪಾಯಿ ಕೊಟ್ಬಿಟ್ಟು ಈ ಶೂಸ್ಗೆ ಒಂದು 3,500 ಕೊಟ್ಟರೆ 3ರಿಂದ ಕಡಿಮೆ ಬೀಳುತ್ತೆ. ಇಲ್ಲ ಅಂದರೆ ಆ್ಯಕ್ಚುಯಲ್ ಪ್ರೈಸು ಈ ಶೂಸ್ಗೆ 6,500, ಇದಕ್ಕೂ 6,500 ಆ ಥರ ಕೊಡಬೇಕು. ಐಡಾಸ್ ಅವರು ವರ್ಷದಿಂದ ಇದೇ ಥರ ಮಾಡ್ತಾ ಇದ್ದಾರೆ ಡಿಸ್ಕೌಂಟ್ ಅಂತ. ಮುರ್ದ್ಗಿರ್ದಾಕ್ಬಿಟ್ಟಿಯ ಸುಮ್ಮನೆ ಹಾಕಂಗಲ್ಲ ಮಾಡಂಗಲ್ಲ, ಸುಮ್ಮನೆ ದುಡ್ಡು ಕೊಡಬೇಕಾಗತ್ತಾಗ. ನಾನು ನನ್ನ ಹಸ್ಬೆಂಡ್ ನಮ್ಮ ಪಾಪು 3 ಜನ ಒಂದೊಂದು ಶೂಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಡಿಸ್ಕೌಂಟ್ ಅಪ್ಲೈ ಆಗುತ್ತೆ. ಹಾಗೆ ತೊಗೊಂಡ್ರೆ ಇದಕ್ಕೆ 5,500 ಬೀಳುತ್ತೆ. 481 RB ಡಿಸ್ಕೌಂಟ್. ನಾವು 3 ಶೂಸ್ ತೊಗೊಂಡ್ರೆ 3,500 ಬೀಳುತ್ತೆ ಈ ಶೂಸ್ಗೆ ಒಂದಕ್ಕೆ. ಸಮ್ಮರ್ ಶೂಸ್ ಹೇಗಿದೆ ಅಂತ. ಶೂ ಕಮ್ ಸ್ಲಿಪ್ಪರ್. ಆಗ್ತಿಲ್ಲ ಅದು. ಒಂದು ವಾಕ್ ಮಾಡಲಿ. ಗ್ರೀನ್ ಇಷ್ಟ ಆಯಿತು ನನಗೆ. ಹಿಂಗೆ ಪಪ್ಪ ಬ್ಲೂ ಸೆಲೆಕ್ಟ್ ಮಾಡಿದೆ. ನಿಂಗೆ ಬ್ಲೂ ಇಷ್ಟ ಆಗಿದೆ, ನಂಗೆ ಗ್ರೀನ್ ಇಷ್ಟ ಆಗಿದೆ. ನಿಂಗೆ 2 ಇಷ್ಟ ಆಗಿದೆ. ಗ್ರೀನ್ ಲುಕ್ಕ ಕಾಣಿಸ್ತಾ ಚಿನಿ ಬ್ಲೂಗಿಂತ. ನನ್ನ ಹತ್ರ ಬ್ಲೂ ಅಷ್ಟು ಮಂದಕ್ಕಿರೋದು ತುಂಬ ಇದೆ. 2 ಶೂಸ್ ತೊಗೊಳ್ಬೇಕಾ ನಿಂಗೆ? ನೋಡು ಮಮ್ಮ ಬೇಕಾ ಪಾಪ ಬೇಕಾ? ಪಾಪು ಐಸ್ ಕ್ರೀಮ್ ಕೇಳ್ತಾ ಇದ್ದಾನೆ. ಇವಾಗ ಐಸ್ ಕ್ರೀಮ್ ಕೊಡಿಸ್ಕೊಂಡು ಮನೆ ಕಡೆ ಹೋಗಬೇಕು. ಇವತ್ತು ನೈಟ್ ಡಿನ್ನರ್ಗೆ ಒಬ್ಬರನ್ನ ಇನ್ವೈಟ್ ಮಾಡಿದ್ದೀವಿ ಇಂಡಿಯನ್ಸ್ನ. ಅವ್ರ ಆಂಟಿ ವಾಪಸ್ ಇಂಡಿಯಾಗೆ ಹೋಗ್ತಾಯಿದ್ದಾರೆ, ರಿಟರ್ನ್ ಹೋಗ್ತಿದ್ದಾರೆ. ಸೊ ಅದಕ್ಕೆ ಇವಾಗ ಊಟಕ್ಕೆ ಹೋಗಿದ್ದೀವಿ. ಸೊ ಮನೆಗೆ ಬೇಗ ಹೋಗಿ ಅಡುಗೆ ಮಾಡ್ಕೋಬೇಕು. ಸೊ ಏನು ಮಾಡೋದನ್ನ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ. ಮನೆಗೆ ಇಲ್ಲಿ ಐಸ್ ಕ್ರೀಮ್ ತಿಂತ ಡಿಸೈಡ್ ಮಾಡಬೇಕು ಏನು ಮಾಡಬೇಕು ಅಂತ. ಐಸ್ ಕ್ರೀಮ್ ಶಾಪು, ಐಸ್ ಕ್ರೀಮ್ ಕೇಕ್ ಇದೆ, ಐಸ್ ಕ್ರೀಮ್ ಬಾಕ್ಸ್ ಇಟ್ಟಿದ್ದಾರೆ, ಐಸ್ ಕ್ರೀಮ್ ಕೇಕ್ ಎಲ್ಲ ಇದೆ. ಇಲ್ಲಿ ಬರ್ಡೇಗೆ ಇಲ್ಲೇ ಸೆಲೆಬ್ರೇಟ್ ಮಾಡೋರಿಗೆಲ್ಲ ಪುಟ್ಟ ಕೇಕ್ ಎಲ್ಲ ಇಟ್ಟಿದ್ದಾರೆ. ಸೆಕೆ ಇದೆ, ಸೊ ತುಂಬ ಕ್ರೌಡ್ ಇದೆ. ಎಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಒಳಗೆ ಬಂದು. ಸೆಕೆ ಇರೋದ್ರಿಂದ ನನಗೆ ಸೆಕೆಗೆ ಜಾಸ್ತಿ ನೀರು ಕುಡಿಬೇಕು ಅನಿಸುತ್ತೆ. ಐಸ್ ಕ್ರೀಮ್ ತಿಂದ್ಬಿಟ್ರೆ ಇನ್ನೂ ಬಾಯಾರಿಕೆ ಜಾಸ್ತಿ. ಸೊ ಇಲ್ಲಿ ನಮಗೆ ಶಾಪ್ ತುಂಬ ಕ್ರೌಡ್ ಇತ್ತು. ಇಲ್ಲಿಬ್ರು ಜಾಗ ಬಿಟ್ಕೊಡ್ತಿದ್ದಾರೆ ನನಗೂ ಮತ್ತು ನಮ್ಮ ಪಾಪಗೂ ಕೂತ್ಕೊಳ್ಳೋದಕ್ಕೋಸ್ಕರ. ಇನ್ನೊಂದು ಐಸ್ ಕ್ರೀಮ್ ಬಂತು ನಮಗೆ. ಸನ್ಮಯ್ ನಮಗೆ ವಾಲ್ಕೆನೋ, ಸನ್ಮಯ್ಗೆ ಮಾಮೂಲಿಕೇನೋ. ನೋಡಲಿ ಕಳ್ಳ ಮಧ್ಯದಲ್ಲಿ ಇರೋದು ಜಾಮೇಲೆ ಹತ್ಕೊಂತೀನಿ ನಾನು. ಹಂಗೆ ಮಾಡಬಾರ್ದು. ನಮ್ಮ ಫ್ಲೇವರ್ ನೀನು ಖಾಲಿ ಮಾಡಿ ನಿಮ್ಮ ಫ್ಲೇವರ್ ನಾ ಖಾಲಿ ಮಾಡ್ತೀನಿ. ನನಗೆ ನಾನು ಸ್ಟ್ರಾಬೆರಿ ಎತ್ಕೊಂಡಿದ್ದೀನಿ, ನಾನು ನೀನು ಚಾಕ್ಲೇಟ್ ಎತ್ಕೊತೀನಿ. ಇವಾಗ ಅದು ನಮ್ದು ಯಾಕೆ ಸ್ಟ್ರಾಬೆರಿ ಎತ್ಕೊಂಡೆ ನೀನು? ಇನ್ನು ನಾನು ನಿನ್ನ ಚಾಕ್ಲೇಟ್ ಎತ್ಕೊಂಡೆ, ಸ್ಟ್ರಾಬೆರಿ ಯಾಕೆ ಎತ್ಕೊಂಡೆ? ನಮ್ಮದು ನಮ್ಮ
ಇವತ್ತು ಭಾನುವಾರ ಆಗಿರೋದ್ರಿಂದ ಇಲ್ಲಿ ಮಕ್ಕಳಿಗೆ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲೊಂದೇ ಕಡೆ ಅಂತಲ್ಲ, ಸುಮಾರು ಚೈನಾದಲ್ಲಿ ಕೆಲವೊಂದು ಮಾಲ್ಗಳಲ್ಲಿ ಈ ಥರ ಇವೆಂಟ್ನ ಆರ್ಗನೈಸ್ ಮಾಡಿರ್ತಾರೆ. ಏನಾದ್ರು ಪೇಪರ್ ವರ್ಕ್ಸ್ ಮಾಡೋದು, ಕ್ರಾಫ್ಟ್ ಮಾಡೋದೆಲ್ಲ. ಸೊ ಪೇರೆಂಟ್ಸು ಕೂಡ ಇನ್ವಾಲ್ವ್ ಆಗಿ ಮಕ್ಕಳಿಗೆ ಗೈಡ್ ಮಾಡಿ ಹೇಳ್ಕೊಡ್ತಾ ಇರ್ತಾರೆ. ವಾಪಸ್ ಮನೆಗೆ ಬಂದ್ವಿ. ಸೊ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಬೋಂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ವಾಂಗಿಬಾತು ಬೋಂಡ. ಸೊ ಸ್ಟವ್ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ. ಸೊ ಬೆಳಗ್ಗೆ ಎಲ್ಲ ತಿಂಡಿ ಮಾಡಿ ಹಾಲು ಕಾಯಿಸೆಲ್ಲ ಹಂಗಂಗೆ ಗಲೀಜಾಗಿದೆ ಸ್ಟವ್. ಸೌತೆಕಾಯಿ ಸಲಾಡ್ ಮಾಡಿದ್ದೀನಿ. ಇದು ಮೊಸರನ್ನಕ್ಕೆ ಲೈಟಾಗಿ ಒಗ್ಗರಣೆ ಹಾಕ್ತಿದ್ದೀನಿ. ಮತ್ತು ಇಲ್ಲಿ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಮತ್ತು ಬೋಂಡದಿಟ್ಟು ಹಾಕುವಾಗ ತೋರಿಸ್ತೀನಿ. ಇವಾಗ ಊಟ ಎಲ್ಲ ಆಯಿತು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಇಂಡಿಯನ್ಸ್ ಬಂದಿದ್ದಾಗ. ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಬಡಿಸೋದ್ರಲ್ಲಿ ಮತ್ತು ಬೇಯಿಸೋದ್ರಲ್ಲಿ ಎರಡರಲ್ಲೂ ಬ್ಯುಸಿ ಆಗೋದೆ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಪಾಪು ಕಿಂಡರ್ಗಾರ್ಟನ್ ಸ್ಕೂಲಲ್ಲಿ ಜೂನ್ 1ನೇ ತಾರೀಕು ಬಂದು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ ಥೀಮ್ ಅಂತ ಒಂದು ಕಾನ್ಸೆಪ್ಟು. ಮಕ್ಕಳು ಟೆಕ್ ಥೀಮಲ್ಲಿ ಒಂದು ಡ್ರೆಸ್ ಹಾಕೊಂಬರ್ಬೇಕು. ಸೊ ನಾವು ಈ ಥರ ಒಂದು ಪೇಪರ್ ಕ್ಲಾತ್ಗೆ ಸಿಡಿನ ಅಂಟಿಸಿ ಕಳಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಪ್ಕಮಿಂಗ್ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನದ ಹೊಸ ವಿಡಿಯೋದೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.